ಭರಣಿಯವರ 30 ವರ್ಷದ ಜರ್ನಿಯಲ್ಲಿ ಎಲ್ಲ ತರಹದ ಪಾತ್ರಗಳಲ್ಲಿ ಮಿಂದೆದ್ದಿರಿ. ಅದರಲ್ಲಿ ಖುಷಿನೂ ಇದೆ, ಇನ್ನೂ ಹೆಚ್ಚೆಚ್ಚು ಹಪಹಪೇನೂ ಇದೆ, ಇನ್ನೇನು ಮಾಡಬೇಕು ಅನ್ನೋದು. ಆದರೆ ಈ 30 ವರ್ಷವನ್ನು ಸುಮ್ಮನೆ ಹಿಂದೆ ತಿರುಗಿ ನೋಡಿದರೆ ಏನು ಅನಿಸುತ್ತೆ? ಸುಮ್ಮನೆ ನೋಡಿದಾಗ ನಾನಾ ಇಷ್ಟೆಲ್ಲ ಮಾಡಿದ್ದು, ನಾನಾ ಹೇಗೆಲ್ಲ ಅಲ್ಲ ಅಂದರೆ ಓಕೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು 30 ವರ್ಷ. ಇನ್ನು ನೆಕ್ಸ್ಟ್ ನಾನು ಏನು ಮಾಡಬೇಕು, ತುಂಬ ಏನೇನೋ ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಅಂಥ ಒಂದು ಆಪರ್ಚುನಿಟಿ ಸಿಗುತ್ತಾ, ಅಂಥ ಒಂದು ಪಾತ್ರ ನನಗೆ ಸಿಗುತ್ತಾ ಅನ್ನೋ ಅಂಥ ನಿಲುವಿಗೆ ನಾನೀಗ ಆ ಜಂಕ್ಷನಲ್ಲಿ ಇದ್ದೀನಿ ನಾನು. ಇವಾಗ ರೈಟ್ ನೋ ಇರೋವಂಥದ್ದು ಏನಂದ್ರೆ ಎಸ್, ಖಂಡಿತ ಇದೆ. ಏನೋ ಒಂದು ಬೇರೆ ರೀತಿಯಾದಂಥ ಪಾತ್ರ, ಅಂದ್ರೆ ಇವಾಗ ಯಾವುದೋ ಒಂದು ರೀತಿ ಪಾತ್ರನ ಇವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಮಾಡಿಸೋರು ಯಾರು ಇರ್ತಾರೋ ಅವರೇ ಅದನ್ನ ಮಾಡಿರ್ತಾರೆ. ಸೊ ಜನ ಅದಕ್ಕೆ ಅಡ್ಯಾಪ್ಟ್ ಆಗಿರ್ತಾರೆ. ಸೊ ಜನ ಅದನ್ನ ಬಿಟ್ಟು ಬೇರೆ ನೋಡ್ಬೇಕು ಅಂದಾಗ ಮೇಕರ್ಸ್ ಏನಿರ್ತಾರೋ ಅವರು ಕೂಡ ಅದೇ ರೀತಿ ಆಲೋಚನೆ ಮಾಡಿದ್ರೆ, ನಾವು ಕಲಾವಿದ್ರು ಎಲ್ಲಾ ರೀತಿ ಪಾತ್ರ ಮಾಡೋಕ್ಕೂ ರೆಡಿ ಇರ್ತೀವಿ ಸರ್. ಆದ್ರೆ ಅದೊಂದು ಆಪರ್ಚುನಿಟಿ ಅನ್ನೋದಿರುತ್ತಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅದೇ ವಿಚಾರಕ್ಕೆ ಬರ್ತೀನಿ. ಎಲ್ರಿಗೂ ಒಂದೊಂದು ಡ್ರೀಮ್ ರೋಲ್ ಅನ್ನೋದು ಇರುತ್ತೆ. ಸೊ ಹರಿಣಿಯವರ ಡ್ರೀಮ್ ರೋಲ್ ಅನ್ನೋದು ಯಾವ್ದಾದ್ರು ಇದೆಯಾ ಅಥವಾ ಅದು ಸಿಕ್ಕಿದೆಯಾ ಅಂತ? ಡ್ರೀಮ್ ರೋಲ್ ಅಂದ್ರೆ ನನಗೆ ತುಂಬಾ ವಿದ್ಯಾ ಬಾಲನ್ ಅವ್ರು ಮಾಡ್ತಾರಲ್ಲ ಆ ಥರ ಪಾತ್ರಗಳು, ಶೆಫಾಲಿ ಶಾ ಮಾಡ್ತಾರಲ್ಲ ಆ ಥರ ಪಾತ್ರಗಳು. ಆ್ಯಂಡ್ ಮುಂಚೆ ಆಗಿನ ಕಾಲದ ಸಿನಿಮಾಗಳಲ್ಲೆಲ್ಲ ಲಕ್ಷ್ಮಿ ಅಮ್ಮ ಅವರು, ಆರತಿ ಅವರು, ಅವರೆಲ್ಲ ಮಾಡ್ತಾ ಇದ್ರಲ್ಲ ಪಾತ್ರಗಳು. ಎಸ್, ಅವರು ಏನೋ ಒಂದು ತಾಯಿ ಪಾತ್ರನೇ ಮಾಡಿರ್ಬೋದು ಅಥವಾ ಹೀರೋಯಿನ್ ಆಗೇ ಮಾಡಿರ್ಬೋದು, ಬಟ್ ಅದರಲ್ಲೂ ಕೂಡ ಎಷ್ಟು ಶೇಡ್ಸ್ ಇತ್ತು. ಆ ಏಜಿಗೆ ತಕ್ಕ ಹಾಗೆ ಐ ಥಿಂಕ್ ಮಾಡಬಹುದು. ಆ್ಯಂಡ್ ಆ ಥರ ಪಾತ್ರಗಳನ್ನ ನಿಭಾಯಿಸೋಕೆ ನಾವು ಎಲ್ಲ ಸಿದ್ಧವಾಗಿದ್ದೀವಿ. ಅದಕ್ಕೆ ವರ್ಕ್ ಮಾಡೋಕ್ಕೂ ಮೈಂಡ್ ಸೆಟ್ ಇದೆ. ಆ ಥರ ಒಂದು ಪಾತ್ರಗಳು ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ಓಕೆ, ಹರಿಣಿಯವರು ಈ ಸ್ಕ್ರೀನ್ ಮೇಲೆ ಅಳಿಸ್ತಾರೆ, ಆದರೆ ರಿಯಲ್ ಲೈಫ್ನಲ್ಲಿ ಹೇಗೆ? ತುಂಬ ಸಾಫ್ಟ್ ಕಾರ್ನರ, ತುಂಬ ಜೋರ? ಅಂದರೆ ನನಗೆ ಹೇಳೋದು ಏನಂದರೆ, ನಾನು ಸ್ವಲ್ಪ ಆ್ಯಂಬಿವರ್ಟ್ ಅಂದರೆ ಎಕ್ಸ್ಟ್ರೋವರ್ಟ್ ಅಂದರೆ ಎಲ್ಲರ ಜೊತೆಗೂ ಇರೋದು. ಇಂಟ್ರೋವರ್ಟ್ ಅಂದರೆ ಒಂದು ಕೆಲವ್ರು ಮನೆ ಅಷ್ಟು ಮಾತ್ರ. ಆ್ಯಂಬಿವರ್ಟ್ ಅಂದರೆ ನನಗೆ ಇಷ್ಟ ಆಗೋರ ಜೊತೇಲಿ ಮಾತ್ರ ನಾನು ತುಂಬಾ ಸಹಜವಾಗಿ, ಅಂದರೆ ತುಂಬ ಜೋವಿಯಲ್ ಆಗಿ ಇರ್ತೀನಿ. ಅದರ್ವೈಸ್ ನಾನು ಕ್ವೈಟ್ ಆಗಿರ್ತೀನಿ ಆ ಥರ. ಬಟ್ ನನಗೆ ಹೇಳಿರೋದು, ನಾನು ಇರೋ ಜಾಗ ಹೆಂಗಿರಬೇಕು ಅಂದರೆ, ನಂಗೆ ಯೂಶಲಿ ತುಂಬ ಫ್ರೆಂಡ್ಲಿ ಆಗಿರೋಕೆ ಇಷ್ಟಪಡ್ತೀನಿ. ಆರಾಮಾಗಿ ಮಾತಾಡಿಕೊಂಡು ಜೋವಿಯಲ್ ಆಗಿ, ತುಂಬ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರೋ ಥರ, ಸ್ಟ್ರೆಸ್ ಫ್ರೀ ಆಗಿರಬೇಕು ಆ ಥರ. ನಿಮ್ಮ ಇಷ್ಟು ವರ್ಷದ ಈ ಸಿನಿಮಾ ಪಯಣದಲ್ಲಿ ಎಂದಾದರೂ ಯಾವುದಾದ್ರೂ ಒಂದು ಸಿನಿಮಾ ಅಥವಾ ಯಾವುದಾದ್ರೂ ಸಣ್ಣ ವಿಚಾರಕ್ಕೆ ಬೇಸರ ಆಗಿದ್ದು? ಇಲ್ಲ ಅನ್ಸುತ್ತೆ ಸರ್, ಇಲ್ಲ. ಸೀರಿಯಲ್ನಲ್ಲೂ ಕೂಡ ಇಲ್ಲ, ಏನೂ ಇಲ್ಲ. ಏನಂದರೆ ಇವಾಗ ಏನಾಗ್ತಿದೆ ಅಂದರೆ, ಮುಂಚೆ ಪಾತ್ರಕ್ಕೆ ಇವ್ರು ಬೇಕು ಅನ್ನೋದು ಒಂದಾಗಿರ್ಬೋದು. ಈಗ ಮೋಸ್ಟ್ಲಿ ಇನ್ನೊಂದು ಕಡೆ ಪಾತ್ರಕ್ಕಿಂತ ಹೆಚ್ಚಾಗಿ ಸಮಯ ಕೊಡ್ತಾರಾ ಅನ್ನೋದು ಇನ್ನೊಂದಾಗಿರಬಹುದು. ಅಂದರೆ ಇವಾಗ ಇವರೇ ಬೇಕು ಅನ್ನೋದೊಂದು, ಆದರೆ ಇವರೇ ಬೇಕು, ಎಷ್ಟು ಎಕ್ಸ್ಟೆಂಡೆಡ್ ಟೈಮ್ ಇವ್ರು ಸಿಗ್ತಾರಾ? ಮೋಸ್ಟ್ಲಿ ನನಗಿಲ್ಲ ಅನ್ಸೋದು, ಟ್ಯಾಲೆಂಟ್ಗಿಂತ ಜಾಸ್ತಿ ಅವರು ಅಲ್ಲಿ ಟೈಮ್ ನೋಡ್ತಾರೆ ಅಂತ ಅನ್ಸುತ್ತೆ. ನನ್ನ ಒಂದು ಒಬ್ಸರ್ವೇಷನ್ ಇರೋದು. ಆ ಟೈಮ್ ಬಾಂಡಿಂಗಲ್ಲಿ ಇವ್ರು ಮಾಡ್ತಾರಾ ಇಲ್ಲ ಅನ್ನೋದು. ಓಕೆ, ನೀವು ಕಂಡುಕೊಂಡಂತೆ ಇಷ್ಟು ವರ್ಷದ ಜರ್ನಿನಲ್ಲಿ ಸಾಕಷ್ಟು ಏರಿಳಿತ ಕಂಡಿದೆ ಇಂಡಸ್ಟ್ರಿ. ಅಂದರೆ ಸ್ಮಾಲ್ ಸ್ಕ್ರೀನ್ ಅದು ಪಾಡಿಗೆ ಅದು ಹೋಗ್ತದೆ, ಅಂದರೆ ಅಲ್ಲೂ ಕೂಡ TRP ವಿಚಾರಕ್ಕೆ ಬಂದರೆ ಏರಿಳಿತಗಳು ಆಗ್ತಾನೆ ಇರುತ್ತೆ. ಸಿನಿಮಾ ರಂಗದಲ್ಲೂ ಕೂಡ ಇಂಡಸ್ಟ್ರಿ ಏರಿಳಿತಗಳನ್ನು ನೀವು ನೋಡಿದ್ದೀರಿ. ಯಾವತ್ತಿಗೂ ಕೂಡ ನಿಮಗೆ ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿ ಕಡೆ ಅವಕಾಶ ಸಿಕ್ಕಿದ್ದು ಅಥವಾ ಕೈ ಬೀಸಿ ಕರೆದಿದ್ದು ಉಂಟಾ? ಅಥವಾ ಬಂದರೆ ಹರಿಣಿಯವರು ಹೋಗ್ತಾರಾ? ನನಗೆ ಯಾವ ಅವಕಾಶನೂ ಸಿಕ್ಕಿಲ್ಲ. ಬಂದರೆ ಖಂಡಿತ ಹೋಗ್ತೀನಿ. ಪರಭಾಷೆಗೂ ರೆಡಿ? ಹೋಗ್ಬೋದು. ಯಾವೆಲ್ಲ ಭಾಷೆ ಬರ್ಬೋದು? ತೆಲುಗು, ತಮಿಳು? ನನಗೆ ತೆಲುಗು ಸುಮಾರು ಮಾತಾಡ್ತೀನಿ, ತಮಿಳ್ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಇಂಗ್ಲಿಷ್ ಮಾತಾಡ್ತೀನಿ. ಸೊ ಅವಕಾಶಗಳು ಬಂದಿಲ್ಲ, ಬಂದರೆ ಹೋಗ್ತೀನಿ, ಅದೇನು ತೊಂದರೆ ಇಲ್ಲ ನನಗೆ. ಕಲಾವಿದರಿಗೆ ಭಾಷೆ ಎಕ್ಸ್ಪ್ಲೋರ್ ಮಾಡಲೇಬೇಕು, ಹೊರೈಸನ್ನ ಇನ್ನೂ ಜಾಸ್ತಿ ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು ಅನ್ನೋ ಒಂದು ಆಂಬಿಷನ್ ಇದ್ದೇ ಇರತ್ತಲ್ಲ. ಸೊ ಹಾಗಾಗಿ ಗೊತ್ತಿಲ್ಲ, ನನಗೆ ಯಾವುದು ಬಂದಿಲ್ಲ. ಇನ್ನೊಂದೇನಂದ್ರೆ ನನಗೆ ಯಾರು ಗೊತ್ತೂ ಇಲ್ಲ. ಅಲ್ಲಿ ಹೇಗೆ ಅಪ್ರೋಚ್ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಯಾರ್ದಾದ್ರೂ ಮೂಲಕ ಹೋಗಿ ಅದೇನಾದ್ರು ಬಂತು ಅಂದರೆ ಆಫ್ಕೋರ್ಸ್ ಡೆಫಿನೆಟ್ಲಿ ಐ ವಿಲ್
ಓಕೆ. ನೀವು ರೀಲ್ ಇದ್ದಾಗಲೂ ಕೂಡ ಸಿನಿಮಾ ಕ್ಯಾಮ್ರಾನ ಎದುರಿಸ್ತಾರೋ, ಈಗ ಡಿಜಿಟಲ್ ಬಂದಾಗಲೂ ಕೂಡ ಫೇಸ್ ಮಾಡ್ತಾಯಿದ್ದೀರಿ. ಸೊ ಆಗ ಕಂಡಂಥ ಸಿಚುವೇಶನು ಈಗ ನೀವು ನೋಡ್ತಾ ಇರುತ್ತ ಸಿಚುವೇಶನ್ ವ್ಯತ್ಯಾಸ ಹೇಗಿತ್ತು? ಅಂದರೆ ಆ ವರ್ಕ್ ಸ್ಟೈಲ್ ಒಂಥರ ಮದುವೆ ಮನೆ ಊಟ ಮತ್ತು ಫಾಸ್ಟ್ ಫುಡ್ ಊಟ ಥರ. ಈಗ ಫಾಸ್ಟ್ ಫುಡ್ ಯಾವುದು ಟೇಸ್ಟ್ ಅಂತೀರಾ? ಈಗ ಫಾಸ್ಟ್ ಫುಡ್ ಅಂದರೆ ಅವಾಗ ಹೇಳಿದ್ನಲ್ಲ, ಮದುವೆ ಮನೆ ಊಟ ಅಂದರೆ ಎಲ್ಲವೂ ವಿಸ್ತಾರವಾಗಿ ಬಾಳೆ ಎಲೆ ನೀಟಾಗಿ ಒಬ್ರು ಆದ್ಮೇಲೆ ಇದಾದ್ಮೇಲೆ ಇದೇ ಬರಬೇಕು, ಇದಾದ್ಮೇಲೆ ಇದೇ ಬರಬೇಕು ಅಂತ ಇತ್ತು. ಈಗ ಫಾಸ್ಟ್ ಫುಡ್ ಅಲ್ಲಿ ಬಂದು ಕಾರ್ಡ್ ಮುಗೀತು, ತಗೊಂಡೋಗಿ ಅಲ್ಲಿ ಹೋಗ್ಬೇಕು, ಟೆಲಿಕಾಸ್ಟ್ ಹೋಗ್ಬೇಕು, ನೀವೇ ಹಾಕ್ಸ್ಕೊಂಡು ನೀವೇ ತಗೊಂಡು ಇವಾಗ ಹಿಂಗೆ ಆಕ್ಟ್ ಮಾಡಿ ಮುಗೀತು, ಕಾರ್ಡ್ ತಗೊಂಡೋಗಿ ಅಲ್ಲಿ ಟೆಲಿಕಾಸ್ಟಿಗೆ ಹೋಗ್ಬೇಕು. ಅಷ್ಟು ಫಾಸ್ಟ್ ಆಗಿ ಹೋಗಿದೆ ಇವಾಗ. ಆಫ್ಕೋರ್ಸ್ ಏನು ಮಾಡೋಕ್ಕಾಗಲ್ಲ, ಅಂದ್ರೆ ಏನು ಚೇಂಜ್ ಆಗ್ತಾ ಇರುತ್ತೆ, ಅಡ್ಯಾಪ್ಟ್ ಆಗ್ಲೇಬೇಕು. ನಾವು ಒಂಥರ ಅದಕ್ಕೆ ಅಡ್ಯಾಪ್ಟ್ ಆಗ್ಬಿಟ್ಟಿದೀವಿ, ಹೌದಾ? ಏನು ಮಾಡೋಕ್ಕಾಗಲ್ಲ. ನೀವು ಇಲ್ಲಿ ಇರಬೇಕು ಅಂದರೆ ಮೀನು ತೊಗೊಂಡೋಗಿ ಈ ಇದರಿಂದ ನದಿಯಿಂದ ನೀವು ಕೆರೆಗೆ ಹಾಕಿದ್ರು ಅಲ್ಲೂ ಬದುಕಲೇಬೇಕು. ತೊಗೊಂಬಂದು ನೀವು ಒಂದು ಅಕ್ವೇರಿಯಂ ಒಂದು ಬಾಟ್ಲಲ್ಲಿ ಇಟ್ಟರು ಬದುಕಲೇಬೇಕು. ಅಷ್ಟೇ, ಒಟ್ಟಿನಲ್ಲಿ ಬದುಕೋದು ಕಲಿಬೇಕು. ಅದು ಬದುಕೋದು ಕಲ್ತೀರ, ಅದಕ್ಕೆ ಇಷ್ಟು ವರ್ಷದ ಆ ಜರ್ನಿ ಯಶಸ್ವಿಯಾಗಿ ನಡೀತಾನೆ ಇದೆ.